ದಿವ್ಯಾ ಸುರೇಶ್ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಜೊತೆಗೆ ಕಿರುತೆರೆ ನಟಿ ಕೂಡ ಹೌದು. ಅವರ ಮೇಲೀಗ ಎಫ್ಐಆರ್ ದಾಖಲಾಗಿದೆ. ಅದು ಕೂಡ ಹಿಟ್ ಅಂಡ್ ರನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ವಿರುದ್ಧ ಹಿಟ್ ಅಂಡ್ ರನ್ ಪ್ರಕರಣ. ನಟಿ ದಿವ್ಯಾ ಸುರೇಶ್ ವಿರುದ್ಧ ದಾಖಲಾಗಿದೆ ಎಫ್ಐಆರ್. ಬ್ಯಾಡರಾಯನಪುರ ಸಂಚಾರಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕಾರಿನ ನಂಬರ್ ಅನ್ನು ಆಧರಿಸಿ ಕಾರನ್ನ ಪತ್ತೆ ಮಾಡಿ ನೋಟಿಸ್ ಅನ್ನು ಕೂಡ ಪೊಲೀಸರು ಸರ್ವ್ ಮಾಡಿದ್ದಾರೆ. ವಿಚಾರಣೆಯ ವೇಳೆ ತಪ್ಪೊಪ್ಪಿಕೊಂಡ ಬಗ್ಗೆ ಮಾಹಿತಿ ಸಿಕ್ಕಿದೆ. ಪಬ್ಲಿಕ್ ಟಿವಿಗೆ ಪೊಲೀಸ್ನ ಹಿರಿಯ ಅಧಿಕಾರಿಗಳ ಮೂಲದಿಂದ ಮಾಹಿತಿ ಸಿಗ್ತಾ ಇರುವಂಥದ್ದು. ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅಂತ ಹೇಳಿ ವಿಡಿಯೋ ಪೋಸ್ಟ್ ಬೇರೆ ಮಾಡಿದ್ದಾರೆ. ಇನ್ಸ್ಟಾದಲ್ಲಿ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ ನಟಿ ದಿವ್ಯಾ ಸುರೇಶ್. ಇದೇ ಕಾರ್ ಅವ್ರದ್ದು. ಬೈಕ್ನಲ್ಲಿ ಹೋಗ್ತಾ ಇರ್ತಾರೆ, ಅವರಿಗೆ ಗುದ್ದಿದ್ರು, ಅಲ್ಲಿಂದ ಕಾರ್ ತಗೊಂಡು ಹೋದ್ರು. ಅದರಲ್ಲಿ ಒಬ್ಬ ಮಹಿಳೆಯ ಕಾಲು ಮುರಿದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಪಡಿತಾ ಇದ್ದಾರೆ. ಕನಿಕರಕ್ಕಾದ್ರು ಏನಾಯಿತು, ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಾ, ಏನೋ ತಪ್ಪಾಯಿತು, ಅದು ಕೇಳಬೇಕಿತ್ತು, ಅದನ್ನು ಕೇಳಲಿಲ್ಲ. ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವ ರೀತಿಯಲ್ಲಿ ದಿವ್ಯಾ ಸುರೇಶ್ ಅಲ್ಲಿಂದ ಕಾಲು ಕಿತ್ತಿದ್ರು. ಅದಾದ ಮೇಲೆ ಈ ಆಕ್ಸಿಡೆಂಟ್ಗೊಳಗಾದವರು ಹೋಗಿ ಕಂಪ್ಲೇಂಟ್ ಕೊಟ್ಟರು. ಈ ಕಾರ್ ನಂಬರನ್ನು ಟ್ರೇಸ್ ಮಾಡಿ CCTV ಫುಟೇಜನ್ನು ಇಟ್ಕೊಂಡು FIR ದಾಖಲು ಮಾಡಿದರು. ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದಾರಂತೆ ದಿವ್ಯಾ ಸುರೇಶು. ನಾನು ವಿಮಾನ ನಿಲ್ದಾಣಕ್ಕೆ ಹೋಗುವ ಆತುರದಲ್ಲಿದ್ದೆ ಅಂಥೇಳಿ ಎದುರುಗಡೆ ಬಂದವರಿಗೆಲ್ಲ ಗುತ್ಕೊಂಡು ಹೋಗೋದಾ? ಅದು ಈಗಿರುವಂತಹ ಪ್ರಶ್ನೆ. ಹೈದರಾಬಾದ್ಗೆ ಹೋಗುವಂತಹ ಅವಸರದಲ್ಲಿದ್ದೆ. ಸೆಲೆಬ್ರಿಟೀಸು 4-6 ಜನರಿಗೆ ಮಾದರಿ ಆಗಬೇಕಾದವರು ಇವರೇ ಹಿಂಗಾಗ್ಬಿಟ್ರೆ ಅವ್ರ ಫ್ಯಾನ್ಸ್ಗಳಿಗೆ ಯಾವ ರೀತಿ ಇವರು ಮುಖ ತೋರಿಸ್ತಾರೆ, ಯಾವ ರೀತಿ ಸಂದೇಶ ಕೊಡ್ತಾರೆ ಅಂಥೇಳಿ. ಬೈಕ್ನಲ್ಲಿ ಬರುವಾಗ ಕಾರ್ ಟಚ್ ಆಗಿದೆ. ಹೌದು, ಟಚ್ ಆಯಿತು, ಕೆಳಗಿಳಿದು ಕೇಳಬೇಕಿತ್ತು. ಏನೋ ಅವಸರದಲ್ಲಿ ಆಗೋಯ್ತು ಅಂತೇಳಿ ಕ್ಷಮೆ ಕೇಳಬೇಕಿತ್ತು, ಇಲ್ಲ ಆಸ್ಪತ್ರೆಗೆ ಸೇರಿಸ್ಬೇಕಿತ್ತು. ಅದನ್ನು ಬಿಟ್ಟು ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಹೋಗಿದ್ದಾರೆ. ನಾನು ಅವಸರದಲ್ಲಿದ್ದಂತಹ ಕಾರಣ ಹಾಗೇ ಹೋದೆ. ಬೈಕ್ನಲ್ಲಿ 3 ಇದ್ದದ್ದನ್ನು ಗಮನಿಸಿದೆ. ಇದೆಲ್ಲವೂ ಕೂಡ ಪೊಲೀಸರಿಗೆ ದಿವ್ಯಾ ಸುರೇಶ್ ಕೊಟ್ಟಂತಹ ಸ್ಟೇಟ್ಮೆಂಟ್ ಅಂತೆ. ಬೈಕ್ನಲ್ಲಿ 3 ಇದ್ದಿದ್ದನ್ನು ಗಮನಿಸಿದೆ. ಅದನ್ನು ಗಮನಿಸಿದೇನೆ ಡಿಕ್ಕಿ ಹೊಡೆದ್ರ ಗೊತ್ತಿಲ್ಲ. ಮನೆಯಲ್ಲಿ ಓರ್ವರಿಗೆ ಅನಾರೋಗ್ಯ ಆಗಿತ್ತು, ಹಂಗಂಥೇಳಿ 3 ಜನರ ಪ್ರಾಣಕ್ಕೆ ಕುತ್ತರುವಂತಹ ಕೆಲಸ ಮಾಡಿದ್ದಾರೆ. ಹೀಗಾಗಿ ಬೈಕ್ನಲ್ಲಿ ಮಧ್ಯೆ ಕೂರಿಸ್ಕೊಂಡು ಹೋಗ್ತಾ ಇದ್ವಿ. ಏಕಾಏಕಿಯಾಗಿ ಕಾರ್ ಬಂದು ಬೈಕಿಗೆ ಡಿಕ್ಕಿ ಹೊಡೆದಿದೆ. ಕಾರ್ ನಿಲ್ಲಿಸಿ ಏನಾಯಿತು ಅಂತಲೂ ಕೂಡ ಕೇಳಲಿಲ್ಲ ದಿವ್ಯಾ ಸುರೇಶ್ ಅವರು ಅಂಥೇಳಿ ಹಿಟ್ ಅಂಡ್ ರನ್ನ ದೂರುದಾರರು ಪೊಲೀಸರ ಮುಂದೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈಗ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರಂತೆ. ನೋಡೋಣ ದಿವ್ಯಾ ಸುರೇಶ್ ಅವರು ವಿಚಾರಣೆಗೆ ಹಾಜರಾಗ್ತಾರಾ, ವಿಚಾರಣೆಗೆ ಹಾಜರಾದ ನಂತರ ಮತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂಥೇಳಿ. ಮುಂದೆ ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ, ನಾವೆಲ್ಲರೂ ಸಮಾನರೇ. ತಪ್ಪು ಯಾರೇ ಮಾಡಿರಲಿ, ಹೇಗೆ ಮಾಡಿರಲಿ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗೇ ಆಗತ್ತೆ. ಹೇಳ್ಬೇಕು. ಅದೇ ನಾವು ಈಗ ಮನೆಯಿಂದ ಅವತ್ತು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ವಿ. ಹೋಗ್ತಿರ್ಬೇಕಾದ್ರೆ ಬ್ಯಾಡರಾಯನಪುರ ಪೊಲೀಸ್ ಸ್ಟೇಷನ್ ಹಿಂದಗಡೆಯಿಂದ ಕಾರ್ನರ್ ಇದೆಯಲ್ಲ, ಅಲ್ಲಿ ಬ್ಲ್ಯಾಕ್ ಕಲರ್ ಕಿಯರ್ ಕಾರು ಲೇಡಿ ಓಡಿಸ್ಕೊಂಡು ಬಂದಿದ್ದು. ಏಕೆ ಕೂತ್ಬಿಟ್ಟು ಒಂದೇ ಸರಿ ನಿಲ್ಲಿಸ್ತಾ ಇಲ್ಲ. ಅವರು ಸ್ಟಾಪು ಮಾಡಲಿಲ್ಲ. ನಾವು ಹೋಗ್ತಾ ಇದ್ದೀವಿ, ನಿಲ್ಲಿಸಿ ಅಂತ ಏನು ನಿಲ್ಲಿಸ್ತಿಲ್ಲ. ಹಂಗೆ ಹೋಗ್ಬಿಟ್ರು ಕೂತ್ಕೊಂಡು. ಆಮೇಲೆ ಏನಾಯ್ತು? ಆಮೇಲೆ ಮಾಮೂಲಿ ನಾವು ತುಂಬಾ ಕಾಲು ಓಪನ್ ಆಗಿದ್ದರಿಂದ ನಿಂತವ್ರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಪೊಲೀಸರೇ ಬಂದು ಸಜೆಸ್ಟ್ ಮಾಡಿದ್ರು. ಅವ್ರನ್ನ ಒಂದು ಅರ್ಜೆಂಟಾಗಿ ಎಮರ್ಜೆನ್ಸಿಗೆ ಆಪರೇಷನ್ಗೆ ಕರ್ಕೊಂಡು ಹೋಗಿ ನ್ಯೂ ಲೈಫ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಮತ್ತೆ BJS ಕರ್ಕೊಂಡು ಹೋಗಿ BJS ಅಲ್ಲಿ ಈಗ ಆಪರೇಷನ್ ಆಗಿ ಮತ್ತೆ ಟ್ರೀಟ್ಮೆಂಟ್ ನಡೀತಾ ಇದೆ ಇವತ್ತು.